ನಮಸ್ಕಾರ. ಏಪ್ರಿಲ್ 2026 ಮಿಥುನ ರಾಶಿಯವರಿಗೆ ಹೇಗಿರಲಿದೆ? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ವೃತ್ತಿ, ಹಣಕಾಸು ಮತ್ತು ಸಂಬಂಧಗಳ ಮೇಲೆ ಗ್ರಹಗಳು ಹೇಗೆ ಪ್ರಭಾವ ಬೀರ್ತಾವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ತಿಂಗಳ ಪ್ರಮುಖ ಥೀಮ್ ಅಂದ್ರೆ ಇದೆ. ಮಿಥುನ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಕೆಲಸದಲ್ಲಿ ಒಳ್ಳೆ ಸ್ಪೀಡ್ ಕೊಡುತ್ತೆ. ಜೊತೆಗೆ ಕಮ್ಯುನಿಕೇಷನ್ ಕೂಡ ತುಂಬಾ ಸ್ಟ್ರಾಂಗ್ ಆಗತ್ತೆ. ಮಾತು ಮತ್ತು ಆಲೋಚನೆಗಳೇ ಈ ತಿಂಗಳ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬಹುದು. ಹಾಗಿದ್ರೆ ಈ ತಿಂಗಳ ಎನರ್ಜಿ ಅದು ಎಲ್ಲಿಂದ ಬರ್ತಿದೆ ಅಂದ್ರೆ ಪ್ರಮುಖ ಗ್ರಹಗಳ ಸಂಚಾರದಿಂದ. ಈ ಗ್ರಹಗಳ ಮೂವ್ಮೆಂಟ್ಸ್ ನಮ್ಮ ಜೀವನದ ಬೇರೆ ಬೇರೆ ಏರಿಯಾಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ತಿಂಗಳು ಬುಧ, ಸೂರ್ಯ ಮತ್ತು ಶುಕ್ರರ ಸಂಚಾರಗಳು ತುಂಬಾ ಇಂಪಾರ್ಟೆಂಟ್. ಉದಾಹರಣೆಗೆ, ಬುಧ ಗ್ರಹದ ಸ್ಥಾನ ಬದಲಾವಣೆ ಇದೆಯಲ್ಲ, ಅದು ವೃತ್ತಿ ಜೀವನಕ್ಕೆ ಒಂದು ಹೊಸ ವೇಗ ಕೊಡುತ್ತೆ. ಅದೇ ರೀತಿ ಸೂರ್ಯನ ಸಂಚಾರದಿಂದ ಸೋಷಿಯಲ್ ಲೈಫ್ ಆಕ್ಟಿವ್ ಆಗುತ್ತೆ. ಸೊ ಈ ಗ್ರಹಗಳ ಚಲನೆಗಳೇ ತಿಂಗಳಾದ್ಯಂತ ನಾವು ತಗೊಳ್ಳೋ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತೆ. ಸರಿ, ಈಗ ಮೊದಲನೇ ಪ್ರಮುಖ ಕ್ಷೇತ್ರಕ್ಕೆ ಬರೋಣ. ಅದೇ ನಮ್ಮ ವೃತ್ತಿಪರ ಜೀವನ, ಅಂದ್ರೆ ಉದ್ಯೋಗದಲ್ಲಿ ಇರೋರಿಗೆ ಮತ್ತೆ ಬಿಸ್ನೆಸ್ ಮಾಡೋರಿಗೆ ಹೇಗಿರುತ್ತೆ ಅಂತ ನೋಡೋಣ. ವೃತ್ತಿ ಜೀವನದಲ್ಲಿ ಉದ್ಯೋಗದಲ್ಲಿರೋರಿಗೂ ಮತ್ತೆ ವ್ಯಾಪಾರ ಮಾಡೋರಿಗೂ ಬೇರೆ ಬೇರೆ ಅವಕಾಶಗಳಿವೆ. ಉದ್ಯೋಗದಲ್ಲಿರೋರು ತಮ್ಮ ಐಡಿಯಾಗಳನ್ನ ಧೈರ್ಯವಾಗಿ ಹೇಳ್ಕೊಂಡ್ರೆ ಖಂಡಿತ ಒಳ್ಳೆ ಹೆಸರು ಬರುತ್ತೆ. ಇನ್ನೊಂದ್ ಕಡೆ ವ್ಯಾಪಾರಿಗರು ತಮ್ಮ ಸಂವಹನ ಕೌಶಲ್ಯದಿಂದ ಹೊಸ ಗ್ರಾಹಕರನ್ನ ಸೆಳೆಯಬಹುದು. ಆದರೆ ಒಂದು ಎಚ್ಚರಿಕೆ, ಯಾವುದೇ ಹೊಸ ಅಗ್ರಿಮೆಂಟ್ಗೆ ಸೈನ್ ಹಾಕೋ ಮುನ್ನ ಹುಷಾರಾಗಿರೆ. ಒಂದ್ವೇಳೆ ಕೆಲಸ ಬದಲಾಯಿಸೋ ಯೋಚನೆಯಲ್ಲಿದ್ರೆ ಇದೊಂದು ಆಕ್ಷನಬಲ್ ಟಿಪ್. ಏಪ್ರಿಲ್ 2ನೇ ತಾರೀಕಿನ ನಂತರದ ಸಮಯ ತುಂಬಾ ಚೆನ್ನಾಗಿದೆ. ರೆಸ್ಯೂಮ್ ರೆಡಿ ಮಾಡ್ಕೊಂಡು ಅಪ್ಲೈ ಮಾಡೋಕೆ ಶುರು ಮಾಡಿದ್ರೆ ಇಂಟರ್ವ್ಯೂ ಕಾಲ್ಗಳು ಬರೋದು, ಮಾತುಕತೆಗಳು ಮುಂದೆ ಹೋಗೋದು ಹೀಗೆಲ್ಲ ಆಗೋ ಸಾಧ್ಯತೆ ತುಂಬಾ ಹೆಚ್ಚಿದೆ. ಸರಿ, ವೃತ್ತಿ ಜೀವನ ಆಯ್ತು. ಈಗ ನಮ್ಮ ಗಮನವನ್ನ ಫೈನಾನ್ಸ್ ಕಡೆಗೆ ತಿರುಗಿಸೋಣ. ಆದಾಯ, ಖರ್ಚು ಮತ್ತೆ ಆಸ್ತಿ ವಿಚಾರಗಳು ಹೇಗಿವೆ ಅಂತ ನೋಡೋಣ. ಈ ತಿಂಗಳ ಹಣಕಾಸಿನ ಚಿತ್ರಣ ಹೀಗಿದೆ ನೋಡಿ. ರೆಗ್ಯುಲರ್ ಇನ್ಕಮ್ ಚೆನ್ನಾಗಿರುತ್ತೆ, ಆದ್ರೆ ಪ್ರಯಾಣ ಮತ್ತು ಸೋಷಿಯಲ್ ಫಂಕ್ಷನ್ಸ್ಗಳಿಂದ ಖರ್ಚುಗಳು ಕೂಡ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಬರೀ ಆದಾಯದ ಮೇಲೆ ಫೋಕಸ್ ಮಾಡೋದಲ್ಲ, ಹೆಚ್ಚಾಗ್ತಿರೋ ಖರ್ಚುಗಳನ್ನ ಹೇಗೆ ಮ್ಯಾನೇಜ್ ಮಾಡೋದು ಮತ್ತೆ ಸೇವಿಂಗ್ಸ್ ಹೇಗೆ ಮಾಡೋದು ಅಂತ ಪ್ಲಾನ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ತಿಂಗಳ ಕೊನೆಯಲ್ಲಿ ಹಣದ ಟೆನ್ಷನ್ ಬೇಡ ಅಂದ್ರೆ ಈ ತಿಂಗಳು ಮೊದಲು ಉಳಿತಾಯ, ಆಮೇಲೆ ಖರ್ಚು ಅನ್ನೋ ರೂಲ್ ಫಾಲೋ ಮಾಡೋದು ತುಂಬಾನೇ ಮುಖ್ಯ. ಈ ಒಂದು ಸಿಂಪಲ್ ರೂಲ್ ನಮ್ಮನ್ನ ಫೈನಾನ್ಷಿಯಲಿ ಸೇಫ್ ಆಗಿ ಇಡುತ್ತೆ. ಇನ್ನು ಆಸ್ತಿ ಮತ್ತು ಹೂಡಿಕೆ ವಿಚಾರಕ್ಕೆ ಬಂದ್ರೆ ಇಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಪ್ಲಾನ್ ಮಾಡಬೇಕು. ತಜ್ಞರ ಸಲಹೆ ತುಂಬಾ ಮುಖ್ಯ. ಮನೆ ತಗೋಬೇಕು ಅನ್ನೋ ಆಸೆ ಈಡೇರಬಹುದು, ಆದ್ರೆ ಯಾವುದೇ ನಿರ್ಧಾರ ತಗೊಳ್ಳೋ ಮುಂಚೆ ಪೂರ್ತಿಯಾಗಿ ರಿಸರ್ಚ್ ಮಾಡೋದನ್ನ ಮರಿಬೇಡಿ. ಏಪ್ರಿಲ್ನಲ್ಲಿ ಎಲ್ಲಿ ದುಡ್ಡು ಹಾಕಬಾರ್ದು ಅನ್ನೋದಕ್ಕೆ ಇದೊಂದು ಸ್ಟ್ರೇಟ್ ಫಾರ್ವರ್ಡ್ ವಾರ್ನಿಂಗ್. ಹೈ ರಿಸ್ಕ್ ಶಾರ್ಟ್ ಟರ್ಮ್ ಸ್ಕೀಮ್ಸ್ಗಳಿಂದ ದಯವಿಟ್ಟು ದೂರ ಇರಿ. ಸೇಫ್ ಲಾಂಗ್ ಟರ್ಮ್ ಪ್ಲಾನಿಂಗ್ ಕಡೆ ಗಮನ ಇರಲಿ. ಆತುರದ ನಿರ್ಧಾರಗಳು ಬೇಡವೇ ಬೇಡ. ಸರಿ, ಈಗ ಪರ್ಸನಲ್ ಲೈಫ್ ಕಡೆಗೆ ಗಮನ ಕೊಡೋಣ. ಇದರಲ್ಲಿ ನಮ್ಮ ಮೆಂಟಲ್ ಮತ್ತೆ ಫಿಸಿಕಲ್ ಹೆಲ್ತ್ ಜೊತೆಗೆ ನಮ್ಮ ಸಂಬಂಧಗಳು ಕೂಡ ಸೇರಿವೆ. ಈ ತಿಂಗಳು ಕೆಲ್ಸದ ಒತ್ತಡದಿಂದಾಗಿ ಮೆಂಟಲ್ ಸ್ಟ್ರೆಸ್ ಸ್ವಲ್ಪ ಜಾಸ್ತಿ ಆಗ್ಬಹುದು. ಆದ್ರೆ ಇಲ್ಲಿ ಕೊಟ್ಟಿರೋ ಸಿಂಪಲ್ ಮತ್ತು ಪ್ರಾಕ್ಟಿಕಲ್ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಫಿಸಿಕಲ್ ಮತ್ತು ಮೆಂಟಲ್ ಬ್ಯಾಲೆನ್ಸ್ ಕಾಪಾಡ್ಕೊಳ್ಬಹುದು. ನೆನ್ಪಿಡಿ, ಸಣ್ಣ ಸಣ್ಣ ಬದಲಾವಣೆಗಳು ದೊಡ್ಡ ವ್ಯತ್ಯಾಸ ತರುತ್ತೆ. ಇದು ಸಂಬಂಧಗಳ ಬಗ್ಗೆ ಒಂದು ಇಂಪಾರ್ಟೆಂಟ್ ಟಿಪ್. ಕುಟುಂಬದವರ ಜೊತೆ ಮತ್ತೆ ಪಾರ್ಟ್ನರ್ ಜೊತೆ ಮಾತಾಡುವಾಗ ಮಾತುಗಳು ಸ್ವಲ್ಪ ಫಾಸ್ಟ್ ಆಗಿ ನೇರವಾಗಿ ಬರಬಹುದು. ಇದರಿಂದ ಕೆಲವೊಮ್ಮೆ ತಪ್ಪು ತಿಳುವಳಿಕೆ ಆಗಬಹುದು. ಅದಕ್ಕೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಮೃದುತ್ವ ಇರಲಿ. ಇದರಿಂದ ಸಂಬಂಧಗಳಲ್ಲಿ ಸಾಮರಸ್ಯ ಇರುತ್ತೆ. ವಿವಾಹಿತ ಮಿಥುನ ರಾಶಿಯವರಿಗೆ ಇದೊಂದು ವಿಶೇಷ ಸಲಹೆ. ಕೆಲಸದ ಒತ್ತಡ ನಿಮ್ಮ ಸಂಬಂಧದ ಮೇಲೆ ಪರಿಣಾಮ ಬೀರ್ಬಾರ್ದು ಅಂದ್ರೆ ಪ್ರತಿದಿನ ಸ್ವಲ್ಪ ಹೊತ್ತಾದ್ರೂ ಸರಿ ಒಟ್ಟಿಗೆ ಕುಳಿತು ಮಾತಾಡಿ, ಕ್ವಾಲಿಟಿ ಟೈಮ್ ಕಳೆಯಿರಿ. ಆ ಕೆಲವೇ ನಿಮಿಷಗಳ ಮಾತುಕತೆ ಇದೆಯಲ್ಲ, ಅದು ನಿಮ್ಮಿಬ್ಬರ ನಡುವಿನ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿ ಮಾಡುತ್ತೆ. ಹಾಗಿದ್ರೆ ಬನ್ನಿ, ಈ ತಿಂಗಳ ಭವಿಷ್ಯವನ್ನ ಒಟ್ಟಾರೆಯಾಡಿ ಸಾರಾಂಶ ನೋಡೋಣ. ಅಂದ್ರೆ ಯಾವುದು ತುಂಬಾ ಮುಖ್ಯವಾದ ಅಂಶಗಳು ಮತ್ತೆ ಅದಕ್ಕೆ ಏನು ಸರಳ ಪರಿಹಾರಗಳು ಅಂತ ನೋಡೋಣ. ಈ ತಿಂಗಳ ಸಂಪೂರ್ಣ ಭವಿಷ್ಯವನ್ನ ಈ ಮೂರೇ ಪಾಯಿಂಟ್ಸ್ನಲ್ಲಿ ಹೇಳಬಹುದು. ಮೊದಲನೆಯದು ಕಮ್ಯುನಿಕೇಷನ್, ನಿಮ್ಮ ದೊಡ್ಡ ಶಕ್ತಿ. ಎರಡನೆಯದು ಹಣಕಾಸಿನ ಪ್ಲಾನಿಂಗ್. ಮೂರನೆಯದು ಮೆಂಟಲ್ ಪೀಸ್. ಈ ಮೂರರ ಮೇಲೆ ಗಮನ ಇದ್ರೆ ಏಪ್ರಿಲ್ ತಿಂಗಳು ಖಂಡಿತ ಯಶಸ್ವಿಯಾಗುತ್ತೆ. ಈ ತಿಂಗಳ ಸವಾಲುಗಳನ್ನ ಎದುರಿಸೋಕೆ ಈ ಸಿಂಪಲ್ ಪರಿಹಾರಗಳು ಮನಸ್ಸಿಗೆ ಧೈರ್ಯ ಮತ್ತೆ ಯೋಚನೆಗೆ ಕ್ಲಾರಿಟಿ ಕೊಡ್ಬೋದು. ಇದನ್ನ ಪಾಲಿಸಿದ್ರೆ ತಿಂಗಳಾದ್ಯಂತ ಒಂದು ಪಾಸಿಟಿವ್ ಎನರ್ಜಿ ಕಾಪಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ.
ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಈ ತಿಂಗಳು ಸಂವಹನವೇ ಮಿಥುನ ರಾಶಿಯವರ ದೊಡ್ಡ ಶಕ್ತಿ ಅಂತ ಹೇಳಿದ್ವಿ. ಹಾಗಾದ್ರೆ ಪರ್ಸನಲ್ ಲೈಫ್ನಲ್ಲಿ ಮತ್ತು ಪ್ರೊಫೆಷನಲ್ ಲೈಫ್ನಲ್ಲಿ ಈ ಶಕ್ತಿಯನ್ನ ಹೇಗೆ ಬಳಸ್ಕೊಳ್ಬೋದು? ಇದ್ರ ಬಗ್ಗೆ ಯೋಚನೆ ಮಾಡೋದು ತುಂಬಾ ಮುಖ್ಯ. ಯಾಕಂದ್ರೆ ಯಶಸ್ಸಿನ ದಾರಿ ಅಲ್ಲೇ ಇದೆ.